ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಚನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ಮಾರ್ಕೆಟ್ ಅಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಓಪನ್ ಆಗಿ ಫೈನಲಿ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಸ್ಟಿಲ್ ಟುಡೇಸ್ ಮಾರ್ಕೆಟ್ ಬಂದ್ಬಿಟ್ಟು ಆಫ್ಟರ್ನೂನ್ 11-12 ಗಂಟೆ ಮೇಲ್ಗಡೆ ಕನ್ಸಾಲಿಡೇಷನ್ ಆಗಿದೆ. ಸೊ ಆಲ್ವೇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಾವ ಮಾರ್ಕೆಟ್ ರಿವರ್ಸಲ್ ಆಗೋದಾದ್ರೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋದಾದ್ರೆ ಸ್ಪೀಡ್ ಆಗಿ ಇಮಿಡಿಯೇಟ್ಲಿ ರಿವರ್ಸಲ್ ಆಗ್ಬಿಡುತ್ತೆ ಈ ರೀತಿ. ಓಕೆ, ಬಟ್ ಯಾವಾಗ ಕನ್ಸಾಲಿಡೇಷನ್ ಆಗತ್ತಲ್ವಾ, ಸೊ ದಟ್ ಟೈಮ್ ಇಟ್ ಮೇ ಬ್ರೇಕ್ ಅಂತ ಅರ್ಥ. ಸೊ ಹಾಗಾಗಿ ಈ ಲೆವೆಲ್ ವಿಚ್ ಒನ್ ಇಟ್ ಈಸ್ 52,600 ಲೆವೆಲ್ ಬ್ರೇಕ್ ಆದ್ರೆ ಸೊ ಈಸಿಲಿ 52,900 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದ್ರ ಮೇಲ್ಗಡೆ ಕ್ಯಾಂಡಲ್ ಸ್ಟಿಕ್ಸ್ ಕ್ಲೋಸ್ ಆಗಬೇಕು. ಓಕೆ, ಸೊ ನಾಟ್ ಓನ್ಲಿ ವಿಕ್ ಬಂತು ಆಮೇಲೆ ರಿಟರ್ನ್ ಆಯ್ತು, ನಾವು ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಅಂದಾಗ ಮಾತ್ರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಬೋದು. ಓಕೆ, ಬೈಯಿಂಗ್ ಪ್ಲಾನ್ ಅಂಡ್ ಸೆಲ್ಲಿಂಗ್ ಪ್ಲಾನ್ ಬಂದ್ಬಿಟ್ಟು ಇಲ್ಲಿಂದ ಶಾರ್ಪ್ ರಿವರ್ಸಲ್ ಆಗಿರೋ ಕಾರಣ ಕೆಳಗಡೆ ಬಿದ್ದು ಸೊ ಮೇಲ್ಗಡೆ ಶಾರ್ಪ್ ಆಗಿ ಮೇಲೆ ಹೋಗಿರೋ ಕಾರಣ ಸೊ ದಿಸ್ ಕುಡ್ ಬಿ ಅ ವೆರಿ ಇಂಪಾರ್ಟೆಂಟ್ ಝೋನ್ ಆಕ್ಚುಲಿ. ಓಕೆ, 52,400 ಅಥವಾ ಒಂದು 10-20 ಪಾಯಿಂಟ್ಸ್ ಹೆಚ್ಚು ಕಡಿಮೆ. ಓಕೆ, ಸೊ ಇಲ್ಲಿಂದ ರೆಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್. ಅಕಸ್ಮಾತ್ ಇಲ್ಲಿ ಸಸ್ಟೈನ್ ಆಯ್ತು ಅಂದ್ರೆ ಈಸಿಲಿ ಇದನ್ನ ಬ್ರೇಕ್ ಆದ ತಕ್ಷಣ ಸೊ ನಿನ್ನೆಯ ಡೇ ಲೋ ಅಂದ್ರೆ ಲೈಕ್ ನಾಳೆ ಟ್ರೇಡ್ ಮಾಡ್ತೀವಲ್ವಾ, ಸೊ ಪ್ರೀವಿಯಸ್ ಡೇ ಲೋ ಹತ್ರ ವಿ ಕ್ಯಾನ್ ಗೆಟ್ ಅ ಟಾರ್ಗೆಟ್. ಬಟ್ ಇಲ್ಲೂ ಕೂಡ ಕನ್ಸಾಲಿಡೇಷನ್ ಆಯ್ತು ಅಂದ್ರೆ ಸೊ ಇಟ್ ಮೇ ಗೋ ಡೌನ್ ಅಂತ ಅರ್ಥ. ಓಕೆ, ಅಂಡ್ ದೆನ್ ನಿಫ್ಟಿ ನೋಡೋದಾದ್ರೆ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಹೌಎವರ್ ಇಟ್ ಈಸ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ, ಸೊ ಹೌ ಮಚ್ ಪಾಯಿಂಟ್ಸ್? ಅರೌಂಡ್ 172 ಪಾಯಿಂಟ್. ಓಕೆ, ಇದರ 50% ರಿಟ್ರೇಸ್ಮೆಂಟ್ ಆಗೋವರೆಗೂ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನೇ ನೋಡಬೇಕು. ಇಲ್ಲಿಂದ ಇಲ್ಲಿವರೆಗೂ ಬೈಯಿಂಗ್ ಅಪಾರ್ಚುನಿಟಿ ಇರುತ್ತೆ. ಯಾವಾಗ 50% ಕ್ಲೋಸ್ ಆಗುತ್ತೆ ಈ ಲೆವೆಲ್ ಕೆಳಗಡೆ ಬಂದಾಗ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೋದು. ನಾಳೆ ಓಪನ್ ಆಗಿ ಫ್ಲಾಟ್ ಆಗಿ ಲೈಕ್ ಇವಾಗ ಕನ್ಸಾಲಿಡೇಷನ್ ಆಯ್ತು ಅಂದ್ರೆ ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ ತಕ್ಷಣ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ, ಲಾಂಗ್ ಪೊಸಿಷನ್ ಗಳನ್ನ ನೋಡಬಹುದು. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.